ಧಾರವಾಡ ಡಿಸಿಆರ್ಸಿ ಸಿಪಿಐ ವೀರಭದ್ರಪ್ಪ ಕಡಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ಭೀಮಸೇನೆ ಸಮಿತಿ ಬೆಂಗಳೂರು ಸಂಘಟನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕೆಸಿಸಿ ಬ್ಯಾಂಕ್ನಿಂದ ಪ್ರಾರಂಭವಾದಂತಹ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸುಭಾಷ್ ರಸ್ತೆ ಮಾರ್ಗವಾಗಿ ಕಲಾಭವನ ಸರ್ಕಲ್, ಓಲ್ಡ್ ಎಸ್ಪಿ ಸರ್ಕಲ್ ಮಾರ್ಗವಾಗಿ ಡಿಸಿಆರ್ಸಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಡಿಸಿಆರ್ಸಿ ಸಿಪಿಐ ವೀರಭದ್ರಪ್ಪ ಕಡಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಶೋಕ್ ಹಪ್ಪಳದ್ ಹಾಗೂ ಈತನ ಪುತ್ರ ಅಭಿಷೇಕ್ ಹಪ್ಪಳದ್ ಹಾಗೂ ಅವರ ಕುಟುಂಬ ಸದಸ್ಯರು ಇನ್ನಿತರರು ಸೇರಿಕೊಂಡು ಅನೇಕರಿಗೆ ಸಾಲವನ್ನ ಹಾಗೂ ಸಬ್ಸಿಡಿ ಕೊಡಿಸುವುದಾಗಿ ವಂಚಿಸಿ ಮೋಸ ಮಾಡಿರುತ್ತಾರೆ. ಇದನ್ನ ಪ್ರಶ್ನೆ ಮಾಡಲು ಹೋದ ಅಮಾಯಕ ವ್ಯಕ್ತಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಅಲ್ಲಿಂದ ಓಡಿ ಹೋಗಿರುತ್ತಾರೆ. ಅಶೋಕ್ ಹಪ್ಪಳದ ವಿರುದ್ಧ ಪ್ರಕರಣ ದಾಖಲಿಸಲು ಡಿಸಿಆರ್ಸಿಗೆ ಹೋದ ಅಮಾಯಕರ ಮೇಲೆ ಅಲ್ಲಿ ಸಿಪಿಐ ವೀರಭದ್ರಪ್ಪ ಕಡಿ ನೊಂದವರಿಗೆ ನ್ಯಾಯ ನೀಡಬೇಕಾದಂತ ಈತ ಪ್ರಕರಣ ದಾಖಲಿಸಿಕೊಳ್ಳದೆ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಾರೆಂದು ಕರ್ನಾಟಕ ಭೀಮಸೇನೆ ಸಮಿತಿ ರಾಜ್ಯಾಧ್ಯಕ್ಷ ಎಂಡಿ ಭೋಜರಾಜ್ ಆರೋಪಿಸಿದರು. ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಇವತ್ತಿನ ದಿವಸ ನಾವು ಕಲಾಭವನ ಎದುರುಗಡೆಯಿಂದ ಮಾರ್ಕೆಟ್ ಮಾರ್ಗವಾಗಿ ಹೊಳ್ಳಿ ಬೆಳಗಾಂ ರಸ್ತೆ ಮಾರ್ಗವಾಗಿ ಇವತ್ತು ಡಿಸಿಆರ್ ಇಲಾಖೆ ಏನಿದೆ ಇವತ್ತು ನಮ್ಮದು SC STಗೆ ಸಮಾಜಕ್ಕೆ ಮತ್ತು ಈ ಒಂದು ಹಿಂದುಳಿದ ದಲಿತ ಸಮಾಜಕ್ಕೆ ಅವರ ಒಂದು ಉದ್ಧಾರಕ್ಕಾಗಿ ಅವ್ರನ್ನ ಒಂದು ರಕ್ಷಣೆ ಮಾಡಲಿಕ್ಕಾಗಿ ಇವತ್ತು ಸರ್ಕಾರ ನೇಮಿಸಿದಂಥ ಈ ಒಂದು ಇಲಾಖೆ ಇವತ್ತು ಈ ಇಲಾಖೆಯಲ್ಲಿ ಇವತ್ತೇನು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಏನು ವೀರಭದ್ರಪ್ಪ ಕಡಿಯವರು ಸುಮಾರು ದಿನಗಳಿಂದ ಅವರು ಒಂದು ಸಮಸ್ಯೆಗಳು ಕಂಡು ಬರ್ತಾನೆ ಇದ್ದಾವೆ. ಸಮಾಜದಲ್ಲಿ ಅವರು ಏನೇನು ಮಾಡ್ತಾ ಇದ್ದಾರೆ, ಅವರೊಂದು ಕೆಲವೊಂದು ವರ್ತನೆಗಳಾಗಿರ್ಬೋದು, ಅವರು ಮಾಡ್ತಕ್ಕಂಥ ಕೆಲವೊಂದು ಈ ಸಮಾಜದ ಮೇಲೆ ದಬ್ಬಾಳಿಕೆಗಳಾಗಿರ್ಬೋದು, ಈ ಥರ ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾನೆ ಇದ್ದವು. ಹಾಗಾಗಿ ಈಗ ಮೊನ್ನೆ ದಿನ ಅಂದರೂ ಕೂಡ ಈ ಒಂದು ತಿಂಗಳಾಯಿತು, ಒಂದು ತಿಂಗಳಿನಿಂದನೂ ಕೂಡ ಇದು ಫೈಟ್ ನಡೀತಾ ಇದೆ. ಹಾಗಾಗಿ ಏನು ಅರಣ್ಯ ಇಲಾಖೆಯಲ್ಲಿ ACF ಆಗಿ ಕೆಲಸ ಮಾಡ್ತಕ್ಕಂಥ ಅಶೋಕ್ ಹಪ್ಪಳದ್ ಎಂಬ ಒಬ್ಬ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು, ಆ ಒಬ್ಬ ಅಧಿಕಾರಿಗಳು ಅವರ ಮನೆಯ ಕುಟುಂಬದಲ್ಲಿ ಇಬ್ಬರು ಮಕ್ಕಳ ಜೊತೆಗೆ ಸೇರಿ ಒಂದು ಸುಳ್ಳು ಒಂದು ಸಂಸ್ಥೆಯನ್ನು, ಯಾವುದೇ ರಿಜಿಸ್ಟ್ರೇಷನ್ ಇಲ್ಲದ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಸಾರ್ವಜನಿಕರ ಕಡೆ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ಲೂಟಿ ಮಾಡಿ, ಆ ಒಂದು ದುಡ್ಡುಗಳನ್ನು ಲೂಟಿ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸನ ಅಶೋಕ್ ಹಪ್ಪಳದ್ ಮತ್ತು ಅವರ ಕುಟುಂಬಸ್ಥರು ಮಾಡಿದಾಗ ಅದನ್ನು ಎಲ್ಲೋ ಒಂದು ಕಡೆ ಖಂಡಿಸ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಏನು ಅನ್ಯಾಯಕ್ಕೆ ಒಳಗಾದಂಥವರು ಮತ್ತು ಅವತ್ತಿನ ಸಂದರ್ಭದಲ್ಲಿ ಯಾರ್ಯಾರು ದುಡ್ಡನ್ನು ಕೊಟ್ಟು ಯಾರ್ಯಾರು ಮೋಸ ಹೋಗಿದ್ದಾರೆ ಆ ಎಲ್ಲ ಕುಟುಂಬಸ್ಥರನ್ನ ತಗೊಂಡು ಫಾರೆಸ್ಟ್ ಇಲಾಖೆಯಲ್ಲಿ ಹೋಗಿ ಅವ್ರನ್ನ ಕೇಳಬೇಕಂತ ಹೇಳ್ಬಿಟ್ಟು ನಾವು ಶಾಂತತ್ವವಾಗಿ ಅಲ್ಲಿ ಹೋದಾಗ ಅಲ್ಲಿ ಅಶೋಕ್ ಹಪ್ಪಳದವರು ನಮ್ಮ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಜಾತಿ ಮೇಲೆಲ್ಲ ಮಾತನಾಡಿ ಜಾತಿ ನಿಂದನೆ ಕೂಡ ಮಾಡಿ ದಬ್ಬಾಳಿಕೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವತ್ತು ಆ ಒಂದು ವಿಷಯನ ನಾವು ಖಂಡಿಸಿ ಏನು ಮಾಡಿದ್ವಿ, ಆ ಜನರಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಅದರಲ್ಲಿ SC ST ಸಮುದಾಯಕ್ಕೆ ಸೇರಿದಂಥ ಹಲವಾರು ಕುಟುಂಬಗಳು ಕೂಡ ಜೊತೆಗಿದ್ದಾವೆ. ಆ ಕುಟುಂಬಗಳಿಗೆ ಒಂದು ಸೂಕ್ತ ನ್ಯಾಯ ಸಿಗಬೇಕಂತೇಳಿ ಅವ್ರು ಏನು ಜಾತಿ ನಿಂದನೆ ಮಾಡಿದ್ರು ಅಶೋಕ್ ಹಪ್ಪಳದವರು, ಆ ಒಂದು ವಿಷಯ ಕುರಿತು ನಾವು ಅವ್ರ ಮೇಲೆ ಒಂದು ದೂರನ್ನು ದಾಖಲಿಸ್ಬೇಕಂತೇಳಿ ಏನು ನಮ್ಮ DCR ಇಲಾಖೆಗೆ ಬಂದಾಗ ಏನು ವೀರಭದ್ರಪ್ಪ ಕಡಿಯವರು ಅವತ್ತಿನ ದಿನ ಇಲ್ಲ ನಮಗೆ ಕಾಲಾವಕಾಶ ಬೇಕು, ನಾವು FR ದಾಖಲು ಮಾಡಲಿಕ್ಕೆ ನಮಗೊಂದು ವಾರ ಟೈಮ್ ಕೊಡಿ ಅಂತ ಕೇಳ್ಕೊಂಡಾಗ ಆಯ್ತು ಬಿಡು ಅಂತೇಳಿ ಪಾಪ ಜನ ಎಲ್ಲ ಅವತ್ತಿನ ಸಂದರ್ಭದಲ್ಲಿ ಹೊಳ್ಳಿ ಹೋದರು. ನಂತರ ಮತ್ತೆ ಒಂದು ವಾರ ಮರಳಿ ಒಂದು ವಾರ ನಂತರ ಬಂದಾಗ ಇಲ್ಲ ನಾನು ದೂರು ತೊಗೊಳಕ್ಕಾಗೋದಿಲ್ಲ, ನೀವು ಸುಮ್ಮನೆ ಏನೇನೋ ಮಾಡ್ತೀರಾ, ನೀವು ಸುಮ್ಮನೆ ಬರ್ತೀರಾ, ಈ ಥರ ಎಲ್ಲ ದಾಖಲೆಗಳಿದ್ದರೂ ಕೂಡ ಅಶೋಕ್ ಹಪ್ಪಳದವ್ರು ಏನೇನು ಮಾಡಿದ್ದಾರೆ ಅಂತೇಳಿ ವಿತ್ ವಿಡಿಯೋ ರೆಕಾರ್ಡ್ಸು ಮತ್ತು ಫೋಟೋಸ್ಗಳೆಲ್ಲ ಇದ್ದಾವೆ. ಅಷ್ಟೆಲ್ಲ ಇದ್ರೂ ಸಹಿತ ಏನು ಇವತ್ತು ವೀರಭದ್ರಪ್ಪ ಕಡಿಯವರು ಈ ಒಂದು ಪರಿಸ್ಥಿತಿಗೆ ಬಂದು ಅವ್ರ ಜೊತೆಗೆ ಶಾಮೀಲಾಗಿ ಏನು ಅಶೋಕ್ ಹಪ್ಪಳದವ್ರ ಜೊತೆಗೆ ಶಾಮೀಲಾಗಿ ಒಂದು ದೂರು ಕೂಡ ದಾಖಲು ಮಾಡದೆ ಜನರನ್ನು ಎಲ್ಲೋ ಒಂದು ಕಡೆ ಓಡಾಡಿಸುವಂಥ ಪರಿಸ್ಥಿತಿ, ಜನರನ್ನು ಅಲ್ದಾಡಿಸುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಕ್ಕಾಗಿ ಆಕ್ರೋಶಗೊಂಡು ನಾವೆಲ್ಲ ನಾಯಕರುಗಳು ಇವರ ಮೇಲೆ ಇವರ ವಿರುದ್ಧವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವ್ರ ಮೇಲೆ ಕೂಡ ಒಂದು ಪ್ರಕರಣ ದಾಖಲಾಗಬೇಕು ಮತ್ತು ಇವರು ಕೂಡಲೇ ಸರ್ಕಾರಿ ಸೇವೆಯಿಂದ ಇವರು ಅಮಾನತುಗೊಳ್ಳಬೇಕು, ಇದು ನಮ್ಮ ಆಗ್ರಹ. ಮತ್ತು ಮೇಲಾಧಿಕಾರಿಗಳಿಗೆ ನಾವು ಇವತ್ತು ಸಂಬಂಧಿಸಿದಂಥ DCR ಇಲಾಖೆಯ SP ಅವರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಮನವಿ ಸಲ್ಲಿಸೋದ್ರ ಮುಖಾಂತರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಮಾನ್ಯ ಗೃಹ ಮಂತ್ರಿಗಳಿಗೂ ಕೂಡ ಇವತ್ತು SP ಅವ್ರ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ, ಮನವಿಗಳನ್ನು ಪತ್ರಗಳನ್ನು ಕಳಿಸ್ತಾ ಇದ್ದೇವೆ. ಇಮಿಡಿಯೇಟ್ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇವ್ರನ್ನ ಈ ಸೇವೆಯಿಂದ ಅಮಾನತುಗೊಳಿಸಿ ಇವರಿಗೆ ಒಂದು ಶಿಕ್ಷೆ ವಿಧಿಸಬೇಕಂತೇಳಿ ನಮ್ಮ ಒತ್ತಾಯ. ಮತ್ತು ಇದರ ಜೊತೆಗೆ ಏನು ಅಶೋಕ್ ಹಪ್ಪಳದವರು ಇವತ್ತೇನು ಅವರ ಕುಟುಂಬಸ್ಥರು ಸೇರಿ ಈ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ, ಏನು ದುಡ್ಡುಗಳನ್ನು ತಿಂದು ಸುಮಾರು 7-8 ಕೋಟಿ ರೂಪಾಯಿ ದುಡ್ಡುಗಳನ್ನು ಲೂಟಿ ಮಾಡಿ ತಮ್ಮ ಕುಟುಂಬಗಳ ಸಂರಕ್ಷಣೆ ಮಾಡಿಕೊಂಡು ಇನ್ನೊಂದು ಕುಟುಂಬಗಳನ್ನು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅವ್ರ ಮೇಲೂ ಕೂಡ ಅಟ್ರಾಸಿಟಿ ಆ್ಯಕ್ಟಲ್ಲಿ ಕೇಸ್ ಫೈಲ್ ಆಗಬೇಕು. ಅವ್ರ ಮೇಲೆ ಒಂದು SC ST ದೌರ್ಜನ್ಯ
ಕೇಸು ದಾಖಲು ಮಾಡಿ ಅವ್ರನ್ನೂ ಕೂಡ ಇಮಿಡಿಯೇಟ್ಲಿ ಶಿಕ್ಷೆಗೆ ಗುರಿಪಡಿಸಿ ಒಂದು ನೊಂದ ಜನರಿಗೆ ಸೂಕ್ತ ನ್ಯಾಯ. ನಂತರ ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಪಾಲಿಕೆ ಸದಸ್ಯರಾದ ಕಿರಣ್ ಸಾಂಬ್ರಾಣಿ ಮಾತನಾಡಿ, ನಮ್ಮನ್ನ ರಕ್ಷಿಸಬೇಕಾದ ಡಿಸಿಆರ್ಸಿ ಅಧಿಕಾರಿಗಳು ನಮ್ಮ ಜನಾಂಗದ ಮೇಲೆ ದೌರ್ಜನ್ಯ ಮಾಡಿರುವುದು ನಾವು ಸಹಿಸುವುದಿಲ್ಲ. ಈ ಪ್ರಕರಣವನ್ನು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು. ಅವಾಗೇನಾಯ್ತು, ನಾನು ಚರ್ಚೆ ಮಾಡಿ ಎಲ್ಲ ಆದಮೇಲೆ ನನಗೆ ನೋವು ಏನಾಗೈತೆ ಅಂದರೆ, ಈ ಇನ್ಸಿಡೆಂಟ್ ಒಳಗೆ ಒಂದು ಹೆಣ್ಮಗಳದ್ದು ಒಬ್ಬ ಸ್ಟಾಫ್ ನೇಣು ಹಾಕೊಂಡು ಸಾಯ್ತಾನೆ. ನಂದು ಸಣ್ಣ 3 ವರ್ಷದ, ಆ 3 ವರ್ಷದ ಮಗು ಐತಿ. ಅಂಥವನು ಸಾಯ್ತರು ಅವನ ಬಗ್ಗೆ ಯಾರಿಗೂ ಕಳ್ಕಳಿಯಲ್ಲಿ ಇವ್ರು. ನಾವು ಎಲ್ಲೇ ಬೆಂಟಿಗೆ ಹೋಗ್ಬಿಟ್ಟು ಅವ್ರ ವೇರ್ ಅಬೌಟ್ಸ್ ಕೇಳಿದ್ವಿ. ಯಾರು ಹಪ್ಪಳದ ಅಶೋಕ್ ಹಪ್ಪಳದ ಅವತ್ತಿನ ದಿವಸ ಕಂಟಿನ್ಯೂಸ್ ಅವ್ರು ಫಾಲೋ ಮಾಡಾಕ್ತಿದ್ವಿ. ಒಂದು 15 ದಿವಸ, 1 ತಿಂಗಳಿಂದ ಸಿಗಲಿಲ್ಲ. ಒಂದು ದಿವಸ ಏನಾಯ್ತು, ಚೀಫ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಂದಾಗ ನಾವು ಹೋಗಿ ಅವ್ರಿಗೆ ಹಪ್ಪಳದವ್ರಿಗೆ ಹಿಡಿದ್ಬಿಟ್ಟು ನೀವು ಬರ್ರಿ ಇಲ್ಲಿ ಏನೇನೈತೆ ಚರ್ಚೆ ಮಾಡೋಕ್ಕೆ ಕರೆದ್ರೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಂದ್ರು, ಇಲ್ಲಿ ಬಂದು ಹಲ್ಲೆ ಮಾಡಬೇಡ್ರಿ ಅಂತ. ಓಕೆ, ಹಲ್ಲೆ ಮಾಡೋಂಗಿಲ್ಲ. ನಾವಂದ್ವಿ, ನೀವು 112 ಕರೆಸಿ, ಪೊಲೀಸಿಗೆ ಕರೆಸಿ, ನಮ್ಮ ಮ್ಯಾಗ ಕೇಸ್ ಹಾಕಿ. ಯಾಕಂದ್ರೆ ನಿಮ್ಮ ಪ್ರಿಮೈಸಿಸ್ ಬಂದ ನಾವು ಹಲ್ಲೆ ಮಾಡಾಕತ್ತೇನಂದ್ರೆ ನೀವು ಕೇಸ್ ಹಾಕಿ. ಇಲ್ಲ, ನಾವು ಕರ್ಸಂಗಿಲ್ಲ, ನೀವೇ ಕರ್ಸಿ ಅಂತ ಡಿ ಎಫ್ ಅವ್ರು ಕರೆದಾಗ, ಓಕೆ, ನಾನು 112 ಫೋನ್ ಮಾಡಿದೆ. ಅವರು ಪೊಲೀಸ್ ಇಲಾಖೆಯವ್ರು ಬಂದರು. ನನ್ನ ಮ್ಯಾಗ ಕಂಪ್ಲೇಂಟ್ ಐತೆ ಅಂದ್ರೆ ನನಗೂ ಕರ್ಕೊಂಡು ಹೋಗ್ರಿ, ಹಪ್ಪಳದ ಅಶೋಕ್ ಹಪ್ಪಳದ ಐತೆ ಅವ್ರಿಗೂ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರಣೆ ಆಗಿ. ಆ ವಿಚಾರಣೆ ಒಳಗಡೆ ಹಪ್ಪಳದ ಅಶೋಕ್ ಹಪ್ಪಳದ ಇಟ್ಕೊಂಡು ನಾವು ಪೊಲೀಸ್ ಬರೋ ಮಟ್ಟ ಅಂದ್ರೆ ಅವ್ರು ಓಟ್ಸ್ ಹಾಕ್ತಾರೆ. ದಿಸ್ ಇಸ್ ವೇರ್ ದ ಕಾನ್ಸಿಕ್ವೆನ್ಸಸ್. ನಾವು ಡಿ ಎಫ್ ಅವ್ರಿಗೆ ಯಾಕೆ FIR ಮಾಡತ್ತೀವಿ ಅಂದ್ರೆ, ಹಿ ಹ್ಯಾಸ್ ಜಾಯಿಂಡ್ ಹ್ಯಾಂಡ್ ವಿತ್ ದಿ DC. ಈ ಸಾಹೇಬ್ ನೋಡಿದ್ರಂದ್ರೆ DCR ಸಾಹೇಬ್ರು, ಇನ್ಸ್ಪೆಕ್ಟರ್ ಅವರು, ನಾವು ಹೇಳ್ತಾ ಇದ್ದೀವಿ ಅವ್ರ ಮಗ ಅವಿನಾಶ್, ಅವನ ಮ್ಯಾಗ ವಾರಂಟ್ ಐತಿ. ಅವ್ನಿಗೆ ಅಭಿಷೇಕ್ ವಾರಂಟ್ ಐತಿ. ವಾರಂಟ್ ಇದ್ದರೂ ಇವ್ರು ಹೇಳಿದಂದ್ರೆ ಅವ್ರು ಹೇಳಾಕ್ತೇವೆ ಅವ್ರ ಮ್ಯಾಗ ವಾರಂಟ್ ಐತಿ, ಹಿಡ್ಕೊಂಬರ್ರಿ ಅಂದ್ರೆ ಅಭಿಷೇಕ್ ಜೊತೆ ಮಾತಾಡ್ತಾರೆ ಇವರು. ಒಬ್ಬ ಆರೋಪಿ ಜೊತೆ ಮಾತಾಡ್ತಾರೆ ಇವರು ಯಾರು. ಆಮೇಲೆ ಇವ್ರು ಏನಂತಾರೆ, ಅವು ಸಿಗ್ತಾ ಇಲ್ಲ ಅಂತಾರೆ. ಎಷ್ಟು 3 ತಿಂಗಳಿಂದ ವಾರಂಟ್ ಆಗಿತ್ತಲ್ರಿ? ಎಷ್ಟು ತಿಂಗಳಾಯ್ತು ಅವ್ನು ವಾರಂಟ್ ಆಗಿ? 6 ತಿಂಗಳಿಂದ ಅಬ್ಸ್ಕಾಂಡಿಂಗ್ ಆಗ್ಯಾನ್ರಿ. ಬಟ್ ಈಸ್ ಕನೆಕ್ಟೆಡ್ ವಿತ್ ದಿಸ್ ಆಫೀಸರ್. ಈಸ್ ಟಾಕಿಂಗ್ ಟು 1 ಪರ್ಸನ್. ಯಾರು ಆರೋಪಿ ಇದಾನ, ಅವ್ನ ಮ್ಯಾಗ ವಾರಂಟ್ ಐತೆ, ಅವ್ರ ಜೊತೆ ಇವ್ರು ಮಾತಾಡ್ತಾರೆ ಫೋನ್ ಒಳಗೆ. ನಾವು ಹೇಳಾಕ್ತೇವೆ ಅವ್ನ ಮ್ಯಾಗ ವಾರಂಟ್ ಐತೆ ಅಂದ್ರೆ ಅವ್ರ ಜೊತೆ ಮಾತಾಡ್ತಾರೆ. ಅದು ಬೇರೆ ಪೊಲೀಸರು ಇವ್ಗೆ ಸಿಗಾಕತ್ತಿಲ್ಲ. ಅದಕ್ಕೆ ನಮ್ದು ಅಶೋಕ್ ಹಪ್ಪಳದ್ದು ಇನ್ಸ್ಪೆಕ್ಟರ್ ಅವರು ಮತ್ತು ಅವಿನಾಶ್, ದೇ ಹ್ಯಾವ್ ಟು ಬಿ ಬ್ರಾಟ್. ಅಭಿಷೇಕ್ ಎಷ್ಟು ಇವರು 16 ಲಕ್ಷ ರೀ. 16 ಲಕ್ಷದಿಂದ 3 ವರ್ಷದಿಂದ ಒಂದು ಇಂಟ್ರೆಸ್ಟ್ ಎಷ್ಟು ಆಗ್ತೈತಿ ರೀ? 2% ಇಟ್ಕೊಂಡ್ರಿ. ಕರ್ನಾಟಕ ಭೀಮಸೇನೆ ಸಮಿತಿ ರಾಜ್ಯ ಗೌರವಾಧ್ಯಕ್ಷರಾದ ಶಿವು ಸೋಮಣ್ಣ ನಿಟ್ಟೂರು ಮಾತನಾಡಿ, ಶತಮಾನಗಳಿಂದ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಾ ಇವೆ. ಅವುಗಳನ್ನು ಹತೋಟಿ ಮಾಡಲು ಅನೇಕ ಕಾನೂನುಗಳಿದ್ದು, ಇಲಾಖೆಗಳಿದ್ದು ಯಾವುದೇ ಪ್ರಯೋಜನ ಆಗ್ತಿಲ್ಲ. ನಮ್ಮ ರಕ್ಷಣೆಗಾಗಿ ಇರುವ DCRC ನಮ್ಮ ಜನಾಂಗದವರ ದೂರನ್ನ ತೆಗೆದುಕೊಳ್ಳದೆ ಸತಾಯಿಸುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದರು. ನಾವು ಹೇಳೋದಿಷ್ಟೇ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಿದಾರಲ್ಲ ಅವರನ್ನು ಮೊದಲು ಅಶೋಕ್ ಹಪ್ಪಳದಂತೇಳಿ ಅಧಿಕಾರದಲ್ಲಿದ್ದು ಸರ್ಕಾರಿ ಸೇವೆ ಮಾಡಲಿಕ್ಕೆ ಅವರಿಗೆ ತಿಂಗಳದ ಹಣ ಕೊಡ್ತಾರೆ. ಅದನ್ನು ಸೇವೆ ಮಾಡಬೇಕು. ಅದನ್ನು ಬಿಟ್ಟು ಕುಟುಂಬವನ್ನು ಸಹಿತ ಭ್ರಷ್ಟಾಚಾರಕ್ಕೆ ತೊಗೊಂಡೋಗಿ ಮಾಡೋದು ಇದು ಸರಿಯಲ್ಲ. ಈ ರೀತಿ ಅನ್ಯಾಯ ಆಗಿದೆ ಅಂತಂದೇಳಿ ನಮ್ಮೆಲ್ಲ ಹಿರಿಯರು ಬಂದು ಇಲ್ಲೇನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಬಂದಾಗ ಅವರು ಏನು ತಪ್ಪು ಸಂದೇಶಗಳನ್ನು ನೀಡಿದಾರಲ್ಲ, ಆ ತಪ್ಪು ಸಂದೇಶಗಳನ್ನು ತೊಗೊಂಡು ಇವರು ವೀರಭದ್ರಪ್ಪ ಕಡಿಯವರೇನು ನಿರ್ಧಾರ ತೊಗೊಂಡು ಅವಾಚ್ಯ ಶಬ್ದಗಳಿಂದ ನಮಗೇನೋ ನಿಲ್ಲಿಸಿದಾರಲ್ಲ, ಇದು ಸರಿಯಲ್ಲ. ಮೊದಲು ಅಶೋಕ್ ಹಪ್ಪಳದವ್ರನ್ನ ಬಂಧಿಸಬೇಕು, ಕೆಲಸದಿಂದ ವಜಾಗೊಳಿಸ್ಬೇಕು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ವೀರಭದ್ರಪ್ಪ ಕಡಿಯವರು ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಅಂದರೆ ಸುಮ್ಮನೆ ಅಲ್ಲ, ಸರ್ಕಾರ ವಿಶೇಷ ಸೌಲಭ್ಯಗಳನ್ನು ಕೊಟ್ಟು ಶೋಷಿತರಿಗೆ, ನೊಂದವರಿಗೆ, SC ST ಅವರಿಗೆ ಇದು ಸರಿಯಾಗಲಿ, ಇದು ಉಪಯೋಗ ಆಗಲಿ. ದಿನನಿತ್ಯ ಬೆಳಗರಿದ್ರೆ ರಾತ್ರಿ ಆದರೆ ಅವ್ರಿಗೆ ಎಷ್ಟು ಶೋಷಣೆಗಳಾಗ್ತದೆ ಅನ್ನೋದ್ರ ಬಗ್ಗೆ ಸರ್ಕಾರ ನಿಗಾ ವಹಿಸಿ ಈ ಒಂದು ಕಚೇರಿಯನ್ನು ಮಾಡಿದೆ. ಅದರ ಶ್ರಮನೂ ಸಹಿತ ನಮ್ಮ ಕಿರಣ್ ಸಾಂಬ್ರಾಣಿ ಸರ್ ಇದ್ದಾರೆ. ನಾನು ಹೇಳಿದ್ನಲ್ಲ, ಈ ಒಂದೆಲ್ಲ ಕಚೇರಿಗಳು ಆಗ್ಬೇಕಂತಂದ್ರೂ ಒಂದು ಎಫರ್ಟ್ ಅದಾವೆ, ಒಬ್ಬೊಬ್ಬ ನಾಯಕರದ ಎಫರ್ಟ್ ಅದಾವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಧಾರವಾಡ ಜಿಲ್ಲೆ ಭಾಳ ಸಾಂಸ್ಕೃತಿಕವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರ. ಮತ್ತು ಇಲ್ಲಿರ್ತಕ್ಕಂಥ ನಾವು ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ
ದಲಿತ ಸಂಘಟನೆಯವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಒಳ್ಳೆ ಉತ್ತಮವಾದಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಹೋರಾಟಗಳನ್ನ ಮಾಡ್ತಕ್ಕಂಥವ್ರು. ಏನಾದರೂ ಬೆಂಗಳೂರಲ್ಲಿ ಹೋರಾಟ ಆಗಿದೆ ಅಂದರೆ ಮೊಟ್ಟ ಮೊದಲು ಈ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಏನಾಗಿದೆ ಅನ್ನೋದನ್ನು ಗಮನಿಸ್ತಾರೆ. ಹಾಗಾಗಿ ಈ ಅಧಿಕಾರಿಗಳನ್ನು, ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಇಂಥ ಭಂಡ ಏನೋ ಅಶೋಕ್ ಹಪ್ಪಳದಲ್ಲ ಅಂಥ ನೀಚ ಹಲಾಲ್ ಕೋರ್ ಅವರನ್ನು ಬಂಧಿಸಬೇಕು, ಕಾನೂನಡಿ ಬಂಧಿಸಿ ಅವರನ್ನು ವಜಾಗೊಳಿಸಬೇಕು. ಈಗಾಗಲೇ 7-8 ಕೋಟಿ ರೂಪಾಯಿ ನಮ್ಗೆ ಅಷ್ಟೇ ಮಾಹಿತಿ ಇದೆ. 7ರಿಂದ 8 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ರಂತೆ. 7-8 ಕೋಟಿ ಬಿಟ್ಟು ಇನ್ನು ಎಷ್ಟು ಅವ್ಯವಹಾರ ಮಾಡಿ. ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬರುವವರೆಗೂ ಅಲ್ಲೇ ಇದ್ದು ಪ್ರತಿಭಟನಾಕಾರರು ಮನವಿ ಅರ್ಪಿಸಿ ಅನ್ಯಾಯವನ್ನ ವಿವರಿಸಿದರು. ಅದಕ್ಕೆ ಸ್ಪಂದಿಸಿದಂಥ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಶೀಘ್ರದಲ್ಲೇ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ನಂತರ ಪ್ರತಿಭಟನಾಕಾರರು ಅಶೋಕ್ ಹಪ್ಪಳದ್ ಹಾಗೂ ಅವರ ವಿರುದ್ಧ ಅರಣ್ಯ ಇಲಾಖೆ ಮೇಲಧಿಕಾರಿಗಳಿಗೂ ಕೂಡ ಮನವಿ ಅರ್ಪಿಸಿದರು. ಧಾರವಾಡ ಜಿಲ್ಲೆ ಎಲ್ಲ ಸಮಾಜದ ಮುಖಂಡರು ಸಹಿತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್ ಇದು ಹೇಳಿದಿಷ್ಟೇ, ಜಸ್ಟ್ ಇದು ಶಾರ್ಟಾಗಿ ಒಂದು ನೋಟ್ ಮಾಡಿದೆ ಸರ್. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಸುಮಾರು ಪುಟಗಳಿದಾವೆ. ನಮ್ಮ ಕಿರಣ್ ಸಾಮ್ರಾಣಿ ಸರ್ ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ BD ಮಾಧವ್ ಸರ್ ಅವರು ಕೊಡ್ತಾರೆ ಸರ್. ಜಸ್ಟ್ ಒಂದು ನಿಮಗೆ ಇನ್ಫಾರ್ಮೇಷನ್ಗೆ ಮತ್ತು ಇವರನ್ನು ಯಾಕೆ ಅಮಾನತು ಮಾಡಬೇಕು, ಇವರನ್ನು ಯಾಕೆ ವಜಾಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಇದು ಕೊಡಿಸಿ. ಮೇಡಮ್ ಭ್ರಷ್ಟಾಧಿಕಾರಿಗಳಿಗೆ, ನೀಚ ಅಧಿಕಾರಿಗಳಿಗೆ ಬೇಕೇ ಬೇಕು. ಒಗ್ಗಟ್ಟಾಗಿ ನಿಂತು ನಮಗೆ ಬೇಕಾದ ಏನು ಸೌಕರ್ಯಗಳನ್ನ, ನಮಗಾದಂತ ಅನ್ಯಾಯಕ್ಕೆ ನಾವೇ ನ್ಯಾಯ ದೊರಕಿಸಿಕೊಳ್ಳುವ ಕಡೆಗೆ ನಾವು ಹೋಗ್ಬೇಕಾಗಿದೆ ಈಗ. ಯಾಕಂತಂದ್ರೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿರುವಂತ ಅಧಿಕಾರಿಗಳೇ ಭ್ರಷ್ಟರಾಗಿರ್ತಾರೆ. ಜೊತೆಗೆ ಎಲ್ಲಿ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸೋದನ್ನ ಬಿಟ್ಟು ಅನ್ಯಾಯ ಮಾಡಿದವ್ರ ಪರವಾಗಿ ನಿಂತು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಾನು ಅನುಭವಿಸಿದ್ದೀನಿ ಸ್ವತಃ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಸ್ವತಃ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕುಮಟಾ ತಾಲೂಕಿನಲ್ಲಿ ಕುಮಟಾ CK ಯೋಗೇಶ್ KM ಅವರು ಕೂಡ ನನ್ನ ಮೇಲೆ ಮಾಡಿರುವಂತ ದೌರ್ಜನ್ಯ ಈಗ ಕಳೆದ 1 ವರ್ಷ ಆಯ್ತು. ಈಗ ಅದು ನಾವು ಸಾಮಾನ್ಯ ಸರ್ ಅವ್ರ ಜೊತೆ ಸೇರ್ಕೊಂಡು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಕೋಶಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರೆಲ್ಲ ಸೇರಿ ನಾವು ಏನೇನು ಹೋರಾಟ ಮಾಡಿದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ. ಇನ್ನು ಈ ಕುರಿತಂತೆ ಅನ್ಯಾಯಕ್ಕೊಳಗಾದ ವ್ಯಕ್ತಿ ಮಾತನಾಡಿದ್ದು ಹೀಗೆ. ಇನ್ನೂ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತೆಲ್ಲ ಇದು ಮಾಡಿಕೊಂಡು ಇದು ಮಾಡ್ತಾ ಇರ್ತಾರೆ. ಒಂದ್ಸಲ ಹೋಗಿ ಅವ್ರ ಅಪ್ಪರ ಹೋಗಿ ಮೀಟ್ ಆಗಿದ್ವಿ. ಮೀಟ್ ಆದಮೇಲೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅನ್ಕೋತೆ 1.5 ವರ್ಷದಿಂದ ಸತಾಯಿಸ್ತಾ ಇದು ಮಾಡ್ತಾ ಇದ್ದಾರೆ ಸರ್. ಇನ್ನೂ ಮಟ್ಟ ಕೊಟ್ಟಿಲ್ಲ ರೀ ದುಡ್ಡು. ಅದು NLM ಸ್ಕೀಮ್ ಮಾಡಿಸ್ಕೊಡ್ತೀನಿ, ಕೋಳಿ ಕುರಿ ಹಂದಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಎಲ್ಲ ಮಾಡಿಸ್ತೀನಿ ಅಂತ ಇದು ಮಾಡಿದ್ರೆ ನಾನು 16 ಲಕ್ಷ ಕೊಟ್ಟಿನಿ ಸರ್. 2 ಫೈಲ್ ನಮ್ಮ ಅಣ್ಣಂದು ಮತ್ತು ನಮ್ಮದು 2 ಫೈಲಿಂದ 8 ಲಕ್ಷ ಕೊಟ್ಟಿವಿ ರೀ. ಮತ್ತು ತಿರ್ಗಾ 3 ಲಕ್ಷ 4 ಲಕ್ಷ 5 ಲಕ್ಷ ಕೊಟ್ಟಿದ್ದೆ. ಏನೋ ಸುಮಾರು ಒಂದು 40-45 ಜನ ಇದ್ದಾರೆ ಸರ್. ಆಫೀಸಿಗೆ ಕೇಳಕ್ಕೆ ಹೋದಾಗ ಏನಾಯ್ತು ಘಟನೆ? ಅದೇನು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತು ತಿರ್ಗಾ ಆಮೇಲೆ ಏನಂದಿಲ್ಲ, ಅವ್ರಿಗೆ ಒಂದು FIR ಮಾಡಿ ಇದು ಮಾಡಿದ್ರಿ. ಅದು ಇಲ್ಲ, ಇದು ಮಟ್ಟ ಇದು ಬಂದಿಲ್ಲ ಸರ್ ಏನು. ಈ ಪ್ರತಿಭಟನೆಯಲ್ಲಿ ಮಂಜುನಾಥ್ ಹಿರೇಮನಿ, ಶೇಖರ್ ಬೀಜ್ವಾಡ್, ನಾರಾಯಣ ಮಾದರ್, ಹನುಮಂತ್ ಮೊರವ್, ಕೃಷ್ಣ ಗುಮ್ಮಗೋಳ, ನಾಸಿರ್ ಜಮಖಂಡಿ, ಅಶ್ಫಕ್ ಬೇಪಾರಿ, ಮೈಲಾರಿ ಕಾಳೆ, ರವಿ ಸಾಮ್ರಾಣಿ, ಸವಿತಾ ಮುಕ್ರಿ, ತಿಮ್ಮಪ್ಪ ಮುಕ್ರಿ, ರಾಜು ಸಾಮ್ರಾಣಿ, ಸಂಗಮೇಶ್ ಬಸಲ್ಗುಂದಿ, ಭಾಷಾ ಕಡಗೋಳ್, ಮಂಜು ಹಲ್ಲಾಪುರ್, ಅಶೋಕ್ ಬೀಸ್ನಳ್ಳಿ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.